ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವ್ಯಯದಲ್ಲಿ ರವಿಯು ನಡೀತಕ್ಕಂತಹ ಹಬ್ಬದ ದಿನಗಳು. ನಿಮಗೆ ಅನೇಕವಾಗಿರ್ತಕ್ಕಂತಹ ಕೆಲಸ ವೈಭವವಾಗಿ ಮಾಡಬೇಕು ಅಂತಂತ ಅಪೇಕ್ಷೆ ಇರ್ತದೆ. ಆದರೆ ನಿಮಗೆ ಸಮಯ ಸಾಲಲ್ಲ. ಆ ರೀತಿಯ ವ್ಯಸ್ತವಾಗಿರ್ತಕ್ಕಂತಹ ದಿನಗಳು ಈಗ ಆಲ್ರೆಡಿ ನಡೀತಾ ಇದೆ, ಅದು ತೀವ್ರಗೊಳ್ತದೆ ಅಲ್ಲೇ ಈ ದೀಪಾವಳಿಯ ಸಂದರ್ಭದಲ್ಲಿ, ಆ 3-4 ದಿನದ ಸಂದರ್ಭದಲ್ಲಿ. ಹಾಗಾಗಿ ಮನಸ್ಸಿಗೇನು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟಾಗ್ತದೆ ಅಷ್ಟು ಅದರಲ್ಲಿ ಪಾಲ್ಗೊಂಡು ಅದಕ್ಕೆ ಬೇಕಾಗಿರುವಂಥ ಹಬ್ಬವನ್ನು ಆಚರಣೆ ಮಾಡಿ ಧನಾದಾಯ ಉತ್ತಮ, ಒಂದು ಹೊಸ ಸಂಪರ್ಕ ಆಗ್ತದೆ. ಹೊಸ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅಪ್ಲೈ ಆಗುವಂಥದ್ದು ಇದೆಲ್ಲ. ಒಂದು ಬೇರೆ ಕನೆಕ್ಟಿವಿಟಿ ಸಿಗ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವರ ಒಂದು ಸ್ನೇಹ ಆಗ್ತಕ್ಕಂಥದ್ದು, ಅವರಿಂದ ಯಾವುದೋ ಬಿಸ್ನೆಸ್ ಆಗ್ತಕ್ಕಂಥ ಇದೆಲ್ಲ ಸಾಧ್ಯತೆಗಳು ಈ ಚತುರ್ಗ್ರಹ ಯೋಗ, ಕೇಂದ್ರದಲ್ಲಿ ಗುರು, ಚತುರ್ಥದಲ್ಲಿ ರಾಹು, ಇದೆಲ್ಲ ಅನುಕೂಲಗಳು ಇರಬೇಕಾದ್ರೆ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಮುಂದೆ ಧನುರ್ರಾಶಿ. ಧನುರ್ರಾಶಿಯ ದೀಪಾವಳಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ. ಅವರಿಗೆ ಏಕಾದಶದಲ್ಲಿ ಇರ್ತಕ್ಕಂತಹ ರವಿಯ ಸಂಚಾರ, ಚತುರ್ಗ್ರಹ ಯೋಗ ಇರ್ತಕ್ಕಂಥದ್ದು, ಬಂಧು ಬಳಗಗಳೆಲ್ಲ ಸೇರ್ತಕ್ಕಂಥವರು ನಿಮ್ಮ ಅನುಕೂಲದಂತೆ ನಡೆದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹ ದಿನಗಳಾಗಿರ್ತದೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಅನುಕೂಲ ಉತ್ತಮವಾಗ್ತಕ್ಕಂಥ ಒಂದು ಹಬ್ಬದ ವಾತಾವರಣ. ಇದು ಮಾಸ ಭವಿಷ್ಯ ಅಲ್ಲ, ಇದು ಅಥವಾ ಬೇರೆ ವಿಷಯ ಅಲ್ಲ. ಈ ರೀತಿಯ ಒಂದು ದಿನದಲ್ಲಿ ಇರತಕ್ಕಂತಹ ಒಂದು ಗೋಚಾರದಲ್ಲಿ ಆ ಹಬ್ಬದ ಸಮಯದಲ್ಲಿ ನಮಗೆ ಯಾವ ಯೋಗಗಳಿದೆ, ಯಾವುದರ ಬಗ್ಗೆ ಎಚ್ಚರ ವಹಿಸಬೇಕು ಅಂತಂತ ವಿಶೇಷ. ಹಾಗಾಗಿ ಧನುರ್ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ದೀಪಾವಳಿ ಆಗಲಿ, ಆಗುವಂತಹ ಯೋಗವೂ ಕೂಡ ಇರ್ತಕ್ಕಂಥದ್ದು. ಮುಂದೆ ಮಕರ ರಾಶಿ. ಮಕರ ರಾಶಿಯವರಿಗೆ ಕರ್ಮದಲ್ಲಿ ಚತುರ್ಗ್ರಹ ಯೋಗ, ಅವತ್ತಿನ ಚಂದ್ರನ ಅನುಕೂಲ, ರವಿಯ ಅನುಕೂಲ, ಬುಧನು, ಕುಜನು ಇವರೆಲ್ಲರೂ ಕೂಡ ಸಾಕ್ತಕ್ಕಂಥದ್ದು. ಯಾವ ಕೆಲಸವನ್ನು ಅಥವಾ ಯಾವ ಉದ್ಯೋಗದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇರ್ತದೋ ಅದರಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಮನೋಸ್ಥೈರ್ಯ ಅಥವಾ ಮನೋಭಾವ ಹೆಚ್ಚಾಗ್ತಕ್ಕಂಥ ದಿನಗಳಾಗ್ತದೆ ಮಕರ ರಾಶಿಯವರಿಗೆ. ಅದನ್ನು ಈ ಗ್ರಹಚಾರ ಯೋಗಗಳು ಕಳೆದು ಮುಂದೆ ವೃಶ್ಚಿಕ ಮಾಸಕ್ಕೆ ಬಂದಾಗ ಇದರ ಫಲವನ್ನು ನೀವು ಪಡಿತೀರಿ. ಮಕರ ರಾಶಿಯವರು ಅಗ್ನಿಯೊಂದಿಗೆ ಬೆಂಕಿಯ ವಿಷಯದಲ್ಲಿ ಜಾಗೃತರಾಗಿರಬೇಕು. ಮಕರ ರಾಶಿಯವರು ಕರ್ಮದಲ್ಲಿ ಚತುರ್ಗ್ರಹ ಯೋಗ ಇದ್ದಾಗ ಸಣ್ಣ ಪುಟ್ಟ ಏಟಾಗ್ತಕ್ಕಂಥದ್ದು ಅಥವಾ ಅಗ್ನಿಯ ಅವಘಡಗಳಾಗ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಸಾಧ್ಯತೆ ಇರುತ್ತೆ. ತುಲಾರಾಶಿಯವರಿಗೂ ಈ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿ ಇರಬೇಕು, ಯಾಕಂದರೆ ಪಟಾಕಿ ಹಚ್ಚೋದು ಮಾಡೋದು ಇದೆಲ್ಲ ಇರುತ್ತೆ. ಸೊ ಆದಷ್ಟು ಜಾಗೃತೆಯಿಂದ ಇರಬೇಕು ಈ ಬೆಂಕಿಯ ವಸ್ತು ವಿಷಯಗಳಲ್ಲಿ. ಮಕರ ರಾಶಿಯವರು ನರಸಿಂಹದೇವರನ್ನು ಚೆನ್ನಾಗಿ ಆರಾಧನೆ ಮಾಡಿ, ದೀಪಗಳನ್ನು ಇಟ್ಟು ಅಲಂಕಾರ ಸೇವೆಗಳನ್ನು ಮಾಡಿ ಸಂತೋಷ ಪಡ್ತಕ್ಕಂತಹ ದಿನವಾಗಲಿ ನಿಮ್ಮದು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಶುಕ್ರ ಅನುಕೂಲ ಇಲ್ಲ ಹೊರತಾಗಿ ಎಲ್ಲವೂ ಬಹಳ ಒಳ್ಳೆಯ ದಿನಗಳು. ವಿಶೇಷವಾಗಿ ದೀಪಾವಳಿಯ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಉನ್ನತವಾಗಿರ್ತಕ್ಕಂತಹ ಮನ್ನಣೆ, ಆಲ್ರೆಡಿ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವರು ಮತ್ತೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಪಡಿತಕ್ಕಂಥದ್ದು, ಉಚ್ಚದಲ್ಲಿ ಗುರುವಿನ ಸಂಚಾರ, ಈ ಚತುರ್ಗ್ರಹ ಯೋಗ ಉಂಟಾಗ್ತಾ ಇರಬೇಕಾದ್ರೆ ನಿಮ್ಮ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮ ಸುತ್ತೂರ ಇರತಕ್ಕಂತಹ ಸಹೋದ್ಯೋಗಿಗಳಿರಬಹುದು, ಮನೆಯಲ್ಲಿ ಇರ್ತಕ್ಕಂಥವ್ರು ಇರಬಹುದು, ನಿಮಗೆ ಪ್ರಾಮುಖ್ಯತೆಯು ಜಾಸ್ತಿ ಆಗ್ತಕ್ಕಂತಹ ಯೋಗಗಳು ಈ ದೀಪಾವಳಿಯಲ್ಲಿ ಏಳಿಗೆ ಪಡಿತದೆ. ಅದರ ಅನುಭವವನ್ನು ನೀವು ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಿ. ಕುಂಭರಾಶಿಯವರು ನಾಗಶಾಂತಿ, ದುರ್ಗಾ ಪೂಜೆಯನ್ನು ವಿಶೇಷವಾಗಿ
ನಡೆಸ್ಕೊಂಡು ಹೋಗ್ತಾ ದೀಪಾವಳಿಯ ಹೊರತಾಗಿ ಒಂದು ನಾಗಶಾಂತಿ ಮತ್ತು ದುರ್ಗಾ ಪೂಜೆಯನ್ನು ವಿಶೇಷವಾಗಿ ಮಾಡಿಕೊಂಡು ಮುಂದೆ ಹೋಗೋದು. ಕೊನೆಗೆ ದೀಪಾವಳಿಯ ವಿಶೇಷ ಮಾಸದಲ್ಲಿ ಅಥವಾ ದಿನಗಳಲ್ಲಿ ಮೀನರಾಶಿಗೆ ಅಷ್ಟಮದಲ್ಲಿ ಚತುರ್ಗ್ರಹ ಯೋಗ ಮತ್ತು ಒಂದು ದೋಷ ಇದ್ದರೆ ಇನ್ನೊಂದು ಯೋಗ ಬಂದಿದೆ ಅಂತಂತ. ಮೀನರಾಶಿಗೆ ಚತುರ್ಥದಲ್ಲಿರ್ತಕ್ಕಂಥ ಗುರುವು ಪಂಚಮಕ್ಕೆ ಬಂದು ನಿಮ್ಮ ರಾಶಿಗೆ ದೃಷ್ಟಿಯನ್ನು ಕೊಡ್ತಾನೆ. ಎಲ್ಲ ದೋಷಗಳು ಪರಿಹಾರ ಆಗ್ತಕ್ಕಂತಹ ಒಂದು ಯೋಗ ಅದು. ಅಷ್ಟಮದಲ್ಲಿ 4 ಗ್ರಹರು ಇರೋದು ಒಂದು ದೋಷ, ಆ ದಿನಗಳು ಮಾತ್ರ, ಆಯಿತಾ. ಆದರೆ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ, ದೈವ ದೃಷ್ಟಿ ನಿಮ್ಮ ಮೇಲಿದೆ. ದೇವರ ಆರಾಧನೆಯಿಂದ ಸಂತೋಷವನ್ನು ಪಡ್ತೀರಿ. ಆರೋಗ್ಯದಲ್ಲಿ ತಕ್ಕ ಮಟ್ಟಿನ ಸುಧಾರಣೆ, ಯಾರ್ಯಾರೆಲ್ಲ ಅನಾರೋಗ್ಯದಲ್ಲಿ ಇರ್ತೀರಿ ಅವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಇಷ್ಟು ದಿನ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ಳಿಲ್ಲ ಅಂತನ್ನೋ ಬೇಸರ ಕಳೀತದೆ. ಅನಾರೋಗ್ಯದಲ್ಲಿ ಇದ್ದಾಗ ಗುರುವಿನ ಅನುಕೂಲದಿಂದ ಆ ಹಬ್ಬದಲ್ಲಿ ಪಾಲ್ಗೊಂಡು ಅದರ ಸಂತೋಷವನ್ನು ನೀವು ಕೂಡ ಪಡುವ ಒಂದು ಯೋಗವು ಕೂಡ ಗುರುವಿನ ಯೋಗದಿಂದ ಮೀನರಾಶಿಯವರಿಗಿದೆ. ಇಷ್ಟು ಮೇಷಾದಿ 12 ರಾಶಿಗಳಲ್ಲಿ ದೀಪಾವಳಿಯ ಸಂಬಂಧದಲ್ಲಿ ಇರುವಂತಹ ಗೋಚಾರದ ಫಲ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಮಹತ್ವ ಜೊತೆಗೆ 3 ದಿನಗಳ ಆಚರಣೆ ಜೊತೆಗೆ 12 ರಾಶಿಗಳ ಫಲ ಜೊತೆಗೆ ದೀಪಾವಳಿ ಹಬ್ಬದ ಗೋಚಾರ ವಿಶೇಷಗಳು ಜೊತೆಗೆ ವೀಕ್ಷಕರಿಗೆ ಈ ಹಬ್ಬದ ಆಚರಣೆಗಳ ಬಗ್ಗೆ ಇರುವಂತಹ ಸಾಕಷ್ಟು ಗೊಂದಲಗಳಿಗೆ ಒಂದು ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು. ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಫೇಸ್ಬುಕ್, ವೆಬ್ಸೈಟ್, ಯೂಟ್ಯೂಬ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ. ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.